ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 11 11ನೇ ವಾರ ವೋಟಿಂಗ್ ಲೈವ್ಸ್ ಓಪನ್ ಇರಲಿಲ್ಲ. ಹಾಗಾಗಿ ಎಲಿಮಿನೇಷನ್ ಇರೋದಿಲ್ಲ ಅನ್ನೋದು ಎಲ್ಲಾ ವೀಕ್ಷಕರಿಗೂ ಗೊತ್ತಿತ್ತು. ಇನ್ನು ವೀಕ್ಷಕರಲ್ಲಿ ಮೂಡಿದ್ದ ಇನ್ನೊಂದು ಸಂಶಯ ಅಂದ್ರೆ, ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದ ರಜತ್ ಮತ್ತು ಚೈತ್ರ ಅವರು ಕಂಟೆಸ್ಟೆಂಟ್ಸ್ ಅಲ್ಲ, ಅವ್ರ ಗೆಸ್ಟ್ಸ್ ಆಗಿ ಕೆಲವು ವಾರ ಇರೋದಕ್ಕೆ ಬಂದಿದ್ರು. ಹಾಗಾಗಿ ಈ ವಾರ ನೋ ಎಲಿಮಿನೇಷನ್ ಅನ್ನೋ ನೆಪದಲ್ಲಿ ಅವ್ರನ್ನ ಈ ವಾರ ಮನೆಯಿಂದ ಆಚೆ ಕಳಿಸ್ತಾರೆ ಅನ್ನೋದು. ಈಗ ಸೂಪರ್ ಸಂಡೇ ವಿತ್ ಬಾಚಾ ಸುದೀಪ ಎಪಿಸೋಡ್ ನ 2ನೇ ಪ್ರೊಮೋ ನೋಡಿದಾಗ ಪ್ರಾಂಕ್ ಡಬಲ್ ಎಲಿಮಿನೇಷನ್ ಮಾಡಿ ಬಾಟಮ್ 3 ನಲ್ಲಿ ರಜತ್, ರಕ್ಷಿತಾ ಮತ್ತು ಧ್ರುವ್ನ ಉಳಿಸ್ಕೊಂಡು ಅದರಲ್ಲಿ ಕೊನೆಗೆ ರಜತ್ ನ ಸೇವ್ ಮಾಡಿ ರಕ್ಷಿತಾ ಮತ್ತು ಧ್ರುವ್ನ ಮನೆಯಿಂದ ಆಚೆ ಕಳಿಸಿರೋ ತರ ಪ್ರಮೋದಲ್ಲಿ ತೋರಿಸಿದ್ದಾರೆ. ನೋ ಎಲಿಮಿನೇಷನ್ ಇರೋ ವಾರ ಸಂಡೇ ಎಪಿಸೋಡ್ ಮುಗಿದಾಗ ಒಂದು ಹುಕ್ ಇಟ್ಟು ವೀಕ್ಷಕರು ಸೋಮವಾರದ ಎಪಿಸೋಡ್ ಗೆ ಕಾಯೋ ತರ ಏನಾದ್ರು ಒಂದು ಟ್ವಿಸ್ಟ್ ಇಟ್ಟೇ ಇಟ್ಟಿರ್ತಾರೆ. ಹಾಗಾಗಿ ಸರ್ತಿ ಧ್ರುವ್ ಹಾಗೂ ರಕ್ಷಿತಾನ ಪ್ರಾಂಕ್ ಎಲಿಮಿನೇಷನ್ ಮಾಡಿ ನಾಳೆ ತನಕ ವೀಕ್ಷಕರು ಇದಕ್ಕಾಗಿ ಕಾಯೋ ಹಾಗೆ ಮಾಡೋ ಒಂದು ತಂತ್ರ ಇದು ಇರಬಹುದು ಅನ್ನೋದು ನಮ್ಮ ಅನಿಸಿಕೆ. ಅಥವಾ ನಾಳೆ ರಕ್ಷಿತಾ ಮತ್ತು ಧ್ರುವನ್ ಮನೆ ಒಳಗೆ ವಾಪಸ್ ಬಂದಾಗ ಅದೇ ಸಮಯದಲ್ಲಿ ವೈಲ್ಡ್ ಕಾರ್ಡ್ ಗಳಾದ ರಜತ್ ಮತ್ತು ಚೈತ್ರನ ಆಚೆ ಕಳಿಸ್ತಾರ ಅನ್ನೋದು ಮುಂದೆ ಬರೋ ಪ್ರಶ್ನೆ. ಇಲ್ಲ ಬೆಳಗಿನ ಪ್ರಮೋದಲ್ಲಿ ರಜತ್ ಹಾಗೂ ಗಿಲ್ಲಿ ಒಬ್ರಿಗೊಬ್ರು ಸವಾಲ್ ಹಾಕ್ತಾ ಇನ್ನೊಬ್ಬರನ್ನ ಆಚೆ ಕಳಿಸೇ ನಾವು ಮನೆಯಿಂದ ಆಚೆ ಹೋಗೋದು ಅಂತ ಹೇಳಿರೋದು ನಿಜ ಆಗಿ ರಜತ್ ಮತ್ತು ಚೈತ್ರ ಮನೆಯಲ್ಲಿ ಸ್ಪರ್ಧಿಗಳಾಗಿ ಮುಂದುವರೆದ್ರೆ ಮುಂದಿನ ವಾರ ಫ್ಯಾಮಿಲಿ ವೀಕ್ ಇಲ್ಲದೆ ಹೋದಲ್ಲಿ ಡಬಲ್ ಎಲಿಮಿನೇಷನ್ ಮುಂದಿನ ವಾರಕ್ಕೆ ಶಿಫ್ಟ್ ಆಗಬಹುದು. ಆದ್ರೆ ಸೀಸನ್ ಮುಗಿಯೋಕೆ ಇನ್ನು 6 ವಾರ ಇರೋ ಕಾರಣ ಮುಂದಿನ ವಾರ ಫ್ಯಾಮಿಲಿ ವೀಕ್ ಆಗೋ ಸಾಧ್ಯತೆ ಕೂಡ ಇದೆ. ಹಾಗೇನಾದ್ರೂ ಆದ್ರೆ ಡಬಲ್ ಎಲಿಮಿನೇಷನ್ ಮಾಡೋ ಸಾಧ್ಯತೆ ಇರದೆ ಮತ್ತೆ ಒಬ್ಬ ಸ್ಪರ್ಧಿನ ಮಾತ್ರ ಮುಂದಿನ ವಾರ ಎಲಿಮಿನೇಟ್ ಮಾಡಬಹುದು. ಇನ್ನು ರಜತ್ ಮತ್ತು ಚೈತ್ರ ಸ್ಪರ್ಧಿಗಳಾಗಿ ಮುಂದುವರೆದ್ರೆ ಗಿಲ್ಲಿ ಮತ್ತು ರಜತ್ ಕಾಳಗ ನೋಡೋಕೆ ಮತ್ತಷ್ಟು ಮಜಾ ಇರುತ್ತೆ ಅಂತ ಅನ್ಬಹುದು. ರಜತ್ ಮೊದಲು ವಾರ ಮಂಜಣ್ಣನ ಬ್ಯಾಚುಲರ್ ಪಾರ್ಟಿ ಇದ್ದಾಗ ಮಾತ್ರ ಗಿಲ್ಲಿ ಮೇಲೆ ಕೂಗಾಡಿದ್ ಬಿಟ್ರೆ ನಂತರ ಫುಲ್ ಟುಸ್ಪಟಾಕಿ ಆಗಿದ್ದು ಗಿಲ್ಲಿ ಜೊತೆ ಕ್ಲೋಸ್ ಫ್ರೆಂಡ್ ಆಗಿ ಇವರು ನಿಜವಾಗ್ಲೂ ವೈಲ್ಡ್ ಕಾರ್ಡ್ ಸ್ಪರ್ಧಿನೇನ ಅಂತ ಸಂಶಯ ಬರೋ ಹಾಗೆ ಮಾಡಿದ್ರೆ, ಗಿಲ್ಲಿ ಮಾತ್ರ ಗೆಸ್ಟ್ಸ್ ಗಳನ್ನ ಮೊದಲ ವಾರ ರೋಸ್ಟ್ ಮಾಡಾದ್ಮೇಲೆ ರಜತ್ ಚೈತ್ರ ವೈಲ್ಡ್ ಕಾರ್ಡ್ ಅಂತ ಕನ್ಫರ್ಮ್ ಆದಾಗ ಅವರಿಂದ ಮನೆಗೆ ಯಾವ ವ್ಯತ್ಯಾಸ ಕೂಡ ಆಗಲ್ಲ ಅಂತ ಹೇಳಿ ಮೊದಲ ಪಂಚ್ ಕೊಟ್ಟು, ಕಳೆದ ವಾರ ರಜತ್ ನ ನಾಮಿನೇಟ್ ಮಾಡಿ 2ನೇ ಪಂಚ್ ಕೊಟ್ಟು ಇವತ್ತು ಪಾಪದ ಕೊಡ ತುಂಬಿದೆ ಅನ್ನೋದಕ್ಕೆ ರಜತ್ ನ ಆಯ್ಕೆ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಕಳಿಸೋ ತನಕ ನಾನು ಮನೆ ಆಚೆ ಕಾಲಿಡಲ್ಲ ಅಂತ ಸವಾಲ್ ಹಾಕಿ ಇಲ್ಲಿವರೆಗೂ ರಜತ್ಗೆ ಮೇಲ್ಗೈ ಆಗೋಕೆ ಬಿಟ್ಟೇ ಇಲ್ಲ. ಒಂದ್ ವೇಳೆ ರಜತ್ ಸ್ಪರ್ಧಿಯಾಗಿ ಉಳ್ಕೊಂಡ್ರೆ ನಾಳೆಯಿಂದ ಫುಲ್ ಸ್ಕೇಲ್ ನಲ್ಲಿ ಗಿಲ್ಲಿ ಮೇಲೆ ಏನಾದ್ರು ಅಟ್ಯಾಕ್ ಮಾಡಿ ಆಟದಲ್ಲಿ ಏನಾದ್ರು ಏರುಪೇರು ತರೋಕೆ ಪ್ರಯತ್ನ ಪಡ್ತಾರ ಅಂತ ನೋಡೋ ಕುತೂಹಲ ನಮ್ಮೆಲ್ಲರಲ್ಲೂ ಮನೆ ಮಾಡಿದ್ದು 12ನೇ ವಾರಕ್ಕೆ ಕಾಯೋ ಹಾಗೆ ಮಾಡಿದೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.